ನಮಸ್ಕಾರ ರೀ ಎಲ್ಲರಿಗೆ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ. ಎಲ್ಲ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಏನ್ರಿ? ಇವತ್ತು ಏನು ಮಾಡ್ಲಾತ್ತೀನಿ ಅಂತಂದ್ರೆ ಚೂಡ ಮಾಡಾಕತ್ತೀನಿ ರೀ. ಚೂಡ ಮಾಡಕ್ಕೆ ಏನೇನು ತೊಗೊಂಡೀನಿ ಅಂತಂದ್ರೆ ಶೇಂಗಾ ತೊಗೊಂಡಿನಿ ನೋಡ್ರಿ. ಶೇಂಗಾ ಆಮೇಲೆ ಪುಟಾಣಿ ಎರಡೂ ಮಿಕ್ಸ್ ಮಾಡೀನಿ ರೀ. ಆಮೇಲಿಂದ ಸ್ವಲ್ಪ ಬಂಗಿ ಖಾರ ತೊಗೊಂಡಿನಿ. ಆಮೇಲೆ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ. ಒಂದು ಸ್ವಲ್ಪ ಕರಿಬೇವು ತೊಗೊಂಡಿನಿ ರೀ. ಆಮೇಲೆ ಅರ್ಧ ಕೆ ಜಿ ಚುರುಮುರಿ ತೊಗೊಂಡಿನಿ ರೀ. ಅರ್ಧ ಕೆ ಜಿ ಅದಾವೆ ರೀ ಚುರುಮುರಿ. ಈಗ ಚೂಡ ಮಾಡೋದು ಹೆಂಗೆ ಅಂತೇಳಿ ನೋಡೋಣ ಬರ್ರಿ. ಈಗ ನೋಡಿರಿ ಎಣ್ಣೆ ಕಾಯ್ಲಕ್ಕೆ ಇಟ್ಟೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತದೆ ರೀ ಇದು ಚೂಡ ಮಾಡೋಕೆ. ಹಾಗಾಗಿ ಎಣ್ಣೆ ಕಾಯ್ಲಕ್ಕೆ ಇಟ್ಟೀನಿ ನೋಡಿರಿ. ಇದಕ್ಕೆ ಈಗ ಸಾಸಿವೆ ಹಾಕ್ತೀನಿ ರೀ ಪಾಣ್ಯಕ್ಕೆ. ಚೂಡ ಮಾಡಿಟ್ಟೇವಂದ್ರೆ ಮಧ್ಯಾಹ್ನ ಟೈಮ್ದಾಗ ಊಟ ಬೇಡ ಅನಿಸಿದ್ರೆ ಆಮೇಲಿಂದ ಯಾರೇ ಬರ್ತಾರಲ್ರಿ ಗೆಸ್ಟ್ ಮನೆಗೆ ಬಂದ್ರಂದ್ರೆ ನಾಷ್ಟಾನೂ ಬೇಡ ನಂಗೆ ಊಟನೂ ಬೇಡ ಬೇಡ ಅಂತಿರ್ತಾರಲ್ಲ, ಅಂಥವ್ರಿಗೆ ಒಂದು ಪ್ಲೇಟ್ನಾಗ ಹಾಕಿ ಒಂದು ಕಪ್ ಚಹಾ ಮಾಡಿಬಿಟ್ರೆ ತಿಂದು ಖುಷಿಯಾಗಿ ಹೋಗ್ತಾರೆ ನೋಡಿರಿ. ಹಾಗಾಗಿ ಕಾಯಂ ಯಾವಾಗಲೂ ನಾನು ಚೂಡ ಮಾಡಿಟ್ಟಿರ್ತೀನಿ ರೀ. ಚೂಡ ಅಂದ್ರೆ ಫುಲ್ಲು ನನಗಂತೂ ಫುಲ್ ಫೇವ್ರೇಟ್ ರೀ. ಮತ್ತು ಮಾಡಿಟ್ಟೇವಪ್ಪ ಅಂತಂದ್ರೆ ಮಧ್ಯಾಹ್ನದಾಗ ಜಾಸ್ತಿ ನಾನು ಊಟ ಮಾಡಂಗಿಲ್ಲ ರೀ. ಅಂಥ ಟೈಮ್ದಾಗ ಒಂದು ಸ್ವಲ್ಪ ಚೂಡ ಮೊಸರು ಹಾಕ್ಕೊಂಡು ತಿಂದ್ರಂತೂ ಚೂಡ ಮೊಸರು ಕಾಂಬಿನೇಷನ್ ಭಾರಿ ಮಸ್ತ್ ಇರ್ತದೆ ರೀ. ಈ ನೋಡಿರಿ ಫ್ರೆಂಡ್ಸ ಸಾಸಿವೆ ಹಿಡಿಲಾಕತ್ತಾವು. ಈಗ ಡೈರೆಕ್ಟಾಗಿ ನಾನು ಶೇಂಗಾ ಪುಟಾಣಿ ಎರಡನ್ನೂ ಮಿಕ್ಸ್ ಮಾಡಿಟ್ಟಿನಲ್ಲ ರೀ, ಅವು ಹಾಕಿಬಿಡ್ತೀನಿ ರೀ. ಇದ್ರಾಗ ಎಣ್ಣೆಯಾಗ ಶೇಂಗಾ ಪುಟಾಣಿ ಎರಡೂ ಮಿಕ್ಸ್ ಮಾಡಿಟ್ಟಿದ್ದನ್ನು ಡೈರೆಕ್ಟಾಗಿ ಹಾಕ್ತೀನಿ ರೀ. ಇದ್ರಾಗೆ ಸ್ವಲ್ಪ ಸಣ್ಣ ಉಪ್ಪು ಹಾಕಿಬಿಡ್ತೀನಿ. ಕರಗಬೇಕಲ್ರಿ ಅದು, ಇಲ್ಲಾಂದ್ರೆ ಏನಾಗ್ತದ ಹಿಂದಾಗಡೆ ಆಯ್ತಂದ್ರೆ ತಳದಾಗ ಉಳ್ಕೊಂಡ್ಬಿಡ್ತದೆ ಎಲ್ಲ. ನಾವು ಮಿಕ್ಸ್ ಮಾಡಕ್ಕೆ ಹೋದ್ರೂ ಇದನ್ನು ಮಿಕ್ಸ್ ಆಗಂಗಿಲ್ಲ, ಅದು ಚೂಡಕ್ಕೆ ಹತ್ಕೊಳ್ಳಂಗಿಲ್ಲ, ಕರಿಗಿರಲ್ಲ. ಅದಕ್ಕಾಗಿ ಎಲ್ಲ ಬಡ್ಡ್ಯಾಗ ಉಳ್ಕೊಂಡ್ಬಿಡ್ತದ್ರಿ ಅದು. ಹಾಗಾಗಿ ಹೀಗೆ ಹಾಕ್ತೀನಿ ಎಣ್ಣೆಗೆ ಹಾಕಿಬಿಡ್ತೀನಿ ರೀ. ಅಂದರೆ ಇದ್ರಾಗ ಹಾಕಿದ್ರೆ ಸ್ವಲ್ಪ ಜಲ್ದಿ ಕರಗ್ತದ, ಚೂಡ ಕರೆಕ್ಟಾಗಿ ಹಿಡ್ಕೊತದತ್ರಿ. ಶೇಂಗಾ ಯಾಕೆ ಫಸ್ಟಿಗೆ ಹಾಕಿದೆ ಅಪ್ಪ ಅಂತಂದ್ರೆ ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಹಾಕಿದ್ರೆ ಏನಾಕದ್ರಿ, ಬೆಳ್ಳುಳ್ಳಿ ಹೊತ್ತು ಹೋಗಿಬಿಡ್ತಾವ್ರಿ ಫಸ್ಟಿಗೆ ಬೆಳ್ಳುಳ್ಳಿ ಹಾಕಿದ್ರೆ. ಯಾಕಂದ್ರೆ ಶೇಂಗಾ ಸ್ವಲ್ಪ ಪುಟಾಣಿ ಶೇಂಗಾ ಸ್ವಲ್ಪ ಇದ್ರಾಗ ಎಣ್ಣೆಗೆ ಬಿಸಿ ಎಣ್ಣೆಗೆ ಹಾಕಿದೆ ಅಂದ್ರೆ ಸ್ವಲ್ಪ ಕುರುಮ್ ಅಂತ ಹೇಳಿ ಇದ್ರಾಗ ಹಾಕ್ದಂಗೆ ರೀ. ಈಗ ನೋಡಿರಿ ಈಗ ಬೆಳ್ಳುಳ್ಳಿ ಹಾಕ್ತೀನಿ ರೀ ನಾನು. ಬೆಳ್ಳುಳ್ಳಿಗೆ ಜೀರಿಗೆ ಹಾಕಿ ಜಜ್ಜಿಟ್ಟಿನಿ ರೀ. ಇದನ್ನು ಜೀರಿಗೆ ಬೆಳ್ಳುಳ್ಳಿ ಎರಡೂ ಸೇರಿಸಿ ಜಜ್ಜಿನಿ ರೀ ನಾನು. ಅದನ್ನು ಹಾಕ್ತೀನಿ ನೋಡಿರಿ. ಆಮೇಲೆ ಈ ಕರಿಬೇವನು ಹಾಕಿಬಿಡ್ತೀನಿ ರೀ ಅದ್ರಾಗೆ. ಇದಕ್ಕೆ ಮಸಾಲೆ ಖಾರ ಹಾಕ್ಲಾಕತ್ತೀನಿ ರೀ ನಾ ಇವತ್ತು ಚೂಡಕ್ಕೆ. ಬಂಗಿ ಪುಡಿ ಹಾಕ್ಲಾಕತ್ತೀನಿ ರೀ ನಾನು. ಮಸಾಲೆ ಖಾರ ಹಾಕಿದ್ನಪ್ಪ ಅಂತಂದ್ರೆ ಅದನ್ನು ಚಲೋ ಹಾಕದ್ರಿ. ಇದೊಂದು ಸರಿ ಹೋದ ವಾರದಾಗ ಅದನ್ನು ಮಾಡಿದ್ದೆ, ಅದಕ್ಕೆ ಈ ವಾರ ಸ್ವಲ್ಪ ಚೇಂಜ್ ಮಾಡ್ಬೇಕಂತೇಳಿ ಬಂಗಿ ಪುಡಿ ಹಾಕಿನಿ ರೀ. ಇವು ಕಲರ್ ಅಷ್ಟೇ ಚೇಂಜ್ ಬರ್ತದೆ ರೀ, ಟೇಸ್ಟ್ ಎಲ್ಲ ಸೇಮ್ ಇರ್ತದೆ ರೀ, ಕಲರ್ ಅಷ್ಟೇ ಚೇಂಜ್ ಬರ್ತದೆ. ಇದು ಕೆಂಪು ಹಾಕವು ಸ್ವಲ್ಪ, ಅವು ಏನಕ್ಕವು ಅರ್ಶಿಣ ಪುಡಿ ಹಾಕಿರ್ತೇವಲ್ಲ ಅವು ಮಸಾಲೆ ಖಾರದ್ದು ಏನು ಅದಕ್ಕೆ ಅಷ್ಟೊಂದು ಕಲರ್ ಕೊಡಂಗಿಲ್ಲ ರೀ. ಇದು ಕಲರ್ ಕೊಡ್ತೈತಿ, ಇದು ಕೆಂಪು ಖಾರ. ಇದಕ್ಕೆ ಬಂಗಿ ಪುಡಿ ಅಂತೇವ್ರಿ ನಮ್ಮ ಸೈಡ್ ಈ ಕಡೆ. ಅಚ್ಚ ಖಾರ ರೀ, ಅಚ್ಚ ಖಾರಕ್ಕೆ ನಾವು ಬಂಗಿ ಪುಡಿ ಅಂತೇವಿ ನೋಡಿರಿ. ಈಗ ಉಪ್ಪೆಲ್ಲ ಬಡ್ಡ್ಯಾಗ ಕರಿಗ್ಯದ ನೋಡಿರಿ, ಉಪ್ಪೆಲ್ಲಿ ಇದನ್ನೆಲ್ಲ ಈ ಎಣ್ಣೆ ಹಾಕಿದ್ರೆ ಉಪ್ಪೆಲ್ಲ ನೀಟಾಗಿ ಹಿಡ್ಕೊತದ್ರಿ ಚೂಡಕ್ಕೆ. ಇಲ್ಲಪ್ಪ ಅಂತಂದ್ರೆ ಅದೇ ಹೇಳಿದ್ನಲ್ರಿ ಹಂಗೆ ಆಮೇಲಿಂದ ತಳದಾಗ ಉಳಿದ್ಬಿಡ್ತದ. ಇವು ಚಾದ ಅಂಗಡಿಯಾಗ ಮಾಡ್ತಾರಲ್ರಿ ಕೆಂಪು ಚೂಡ, ಆ ಟೈಪ್ ಕಲರ್ ಬರ್ತಾವ್ರಿ ಇವು, ಕೆಂಪಗೆ ಕಲರ್ ಬರ್ತಾವೆ. ಅದ್ರ ಸಂಬಂಧ ಈ ಸರಿ ಬಂಗಿ ಪುಡಿ ಹಾಕಿ ಮಾಡ್ಲಾತ್ತೀನಿ ರೀ ಫ್ರೆಂಡ್ಸ. ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ನೋಡಿರಿ, ಕಲರ್ ಬರ್ತದ್ರಿ ಇದಕ್ಕೆ. ಆದರೂ ಸ್ವಲ್ಪ ಹಾಕ್ತೀನಿ ರೀ ಮ್ಯಾಗ. ಈಗ ಅರ್ಶಿಣ ಪುಡಿ ಹಾಕಿ ನೋಡಿರಿ. ಸ್ವಲ್ಪ ಗ್ಯಾಸ್ ಜೋರು ಇಟ್ಕೊಳ್ಳೋಣ್ರಿ. ಮೊಸರು ಆಮೇಲಿಂದ ಉಸುಳಿ ರೀ, ಮೊಳಕೆ ಕಟ್ಟಿದ ಉಸುಳಿ ಇರ್ತಾವಲ್ರಿ ಮೂಕ್ಣಿ ಕಾಳ್ದು. ಸಂಜೆ ಟೈಮ್ದಾಗ ಮೂಕ್ಣಿ ಕಾಳ್ದು ಉಸುಳಿ ಆಮೇಲಿಂದ ಮೊಸರು ಚೂಡ ಚಾ ಇತ್ತಪ್ಪ ಅಂತಂದ್ರೆ ಊಟನೇ ಬ್ಯಾಡ ನೋಡಿರಿ ರಾತ್ರಿದು. ಅಷ್ಟು ಮಸ್ತ್ ಕಾಂಬಿನೇಷನ್ ನೋಡಿರಿ ಇವು ಮೂರು. ಆಮೇಲಿಂದ ಸೈಡಿಗೆ ಒಂದು ಉಳ್ಳಾಗಡ್ಡಿ ಇತ್ತಂದ್ರೆ ಚೂಡ ತಿನ್ನೋದು ಭಾರಿ ಒಂಥರ ಮಜಾ ರೀ. ಅದ್ರಾಗ ಊರಿಗೆ ಎಲ್ಲಾರ ಹೊಂಟ್ರ ಪ್ರವಾಸಕ್ಕೆ ಹೊಂಟ್ರ ಮೇನ್ ಚೂಡನೇ ಮಾಡ್ಕೊಂಡು ಹೋಗ್ತಿದ್ದೇವ್ರಿ ನಾವು ಸಣ್ಣವ್ರಿದ್ದಾಗ.
ಈಗ ನೋಡ್ರಿ ಇದು ಖಾರ, ನಾವು ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಾಗಾಗಿ ಇದು ಒಂದು ಬಟ್ಲ ಖಾರ ಅಳತಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಒಟ್ಟು ಹಾಕಿಬಿಡ್ತೀನಿ ನೋಡ್ರಿ. ಪ್ರವಾಸಕ್ಕೆಲ್ಲ ಹೋದ್ರ ಮಾಡಿದ್ರ ಶೇಂಗಾದ ಹೋಳ್ಗೆ, ಆಮೇಲಿಂದ ಈ ಚೋಡ, ನಮಗೆ ಚೋಡ ಇತ್ತಂದ್ರೆ ಆಯ್ತು ನೋಡ್ರಿ. ಈಗ ನೋಡ್ರಿ ಇದು ಕೆಂಪು ಹೆಂಗೆ ಕಲರ್ ಬರ್ತದ್ರಿ, ಇದು ಬಂಗಿ ಖಾರ ಈ ಥರ ಕಲರ್ ಬರ್ತದ್ರಿ. ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವ್ರಿ ನಾವು, ಯಾಕಂದ್ರೆ ಇದಾಗೆಲ್ಲ ಮೊಸರು ಹಾಕೊಂಡು ತಿಂತಾರ ಮಕ್ಕಳೆಲ್ಲ, ಅದಕ್ಕಾಗಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿನಿ. ಈಗ ಇದು ಆಯ್ತು ನೋಡ್ರಿ ಫ್ರೆಂಡ್ಸ, ರೆಡಿ ಆಗ್ಯದ್ರಿ. ಈಗ ನಾವು ಚೋಡದಾಗ ಮಿಕ್ಸ್ ಮಾಡ್ಕೊಂಬಿಡಮ್ ಬರ್ರಿ, ಬಂದ್ ಮಾಡಿಬಿಡಮ್ರಿ ಗ್ಯಾಸ್. ಈಗ ನೋಡ್ರಿ ಇದೆಲ್ಲ ಈ ಥರ ಗುಂಪಿ ಮಾಡೀನ್ರಿ, ಯಾಕಂದ್ರೆ ಇದೆಲ್ಲ ಮತ್ತು ಎಣ್ಣೆಲ್ಲ ಕೆಳಗೆ ಹತ್ತದ ಬುಟ್ಟಿಗೆ, ನಾವು ಸರಿಯಾಗಿ ಮಿಕ್ಸ್ ಮಾಡಕ್ಕೆ ಹೋದ್ರೂ ಅದು ಆಗಲ್ಲ, ಬುಟ್ಟಿಗೆ ಹತ್ಕೊಂಡ್ಬಿಡ್ತದ. ಅದಕ್ಕಾಗಿ ಒಂಥರ ಗುಂಪಿ ಟೈಪ್ ಮಾಡ್ತೀನಿ ನೋಡ್ರಿ. ಇದ್ರ ಮ್ಯಾಗ ಹಾಕ್ತೀನಿ ರೀ ಚೂಡದೆಲ್ಲ ಮಸಾಲೆ ರೆಡಿ ಮಾಡಿದ್ದು. ಸುಡ್ತಿರ್ತದ್ರಿ, ಕೈಲೇ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು, ಭಾಳ ಸುಡ್ತಿರ್ತದ, ಕೈ ಸುಡ್ತದ. ಒಂದು ಚಮಚ ತಗೊಂಡು ಚಮಚದಿಂದ ತಿರುಗಾಡಬೇಕು. ಈಗ ನೋಡ್ರಿ ಎಲ್ಲ ಬಡ ಬಡ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಚಂದಾಗೆ. ಉಪ್ಪು ಅದು ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ಉಪ್ಪು ಮ್ಯಾಗ ಹಾಕೋಬಹುದ್ರಿ, ಮತ್ತ ಆದ್ರೆ ಅದ್ರಾಗೆ ಕರಗದಟ್ಟು ಇದನ್ನ ಆಗಲ್ರಿ ಇದು. ಈ ಎಣ್ಣೆ ಇದ್ದಾಗ ಹಿಡ್ಕೋತದ, ಆಮೇಲಿಂದ ಏನಾಗ್ಬಿಡ್ತತಿ ಮತ್ತು ಹೋಗೆಲ್ಲ ಬಡ್ಡೆಗೆ ಕುಂಡಿರ್ತದ. ಆದ್ರೂ ಸ್ವಲ್ಪ ಕಮ್ಮಿ ಬಿದ್ದಿತ್ತಪ್ಪ ಅಂತಂದ್ರೆ ಮತ್ತೆ ಹಾಕೋಬಹುದ್ರಿ. ಮನ್ಯಾಗ ಚೋಡ ಒಂದು ಇತ್ತಪ್ಪ ಅಂತಂದ್ರೆ ಯಾರೇ ಅಲ್ಲಿ ಬೀಗರು ಅದು ಯಾರೇ ಅಲ್ಲಿ ಫ್ರೆಂಡ್ಸ್ ಬರಲಿ ಯಾರೇ ಬರಲಿ, ಚೋಡ ಒಂದಿತ್ತಂದ್ರೆ ಒಂದು ಧೈರ್ಯನೇ ಬೇರೆ ನೋಡ್ರಿ. ಇತ್ತಪ್ಪ ಅಂತಂದ್ರೆ ಪಟ್ ನೀವು ಅವ್ರು ಬಂದಾಗ ಹಾಕಿ ಕೊಟ್ಬಿಟ್ರೆ ಯಾವುದು ನಾಷ್ಟ ಮಾಡಂಗೆ ಹತ್ತಂಗಿಲ್ಲ, ಏನೂ ಇಲ್ರಿ, ಟೆನ್ಷನ್ ಆಗಂಗಿಲ್ಲ, ಏನು ಮಾಡ್ಬೇಕಪ್ಪ ಏನು ಬಿಡ್ಬೇಕಪ್ಪ ಅಂತ ನಂಗೆ ಟೆನ್ಷನ್ ಆಗಂಗಿಲ್ಲ. ಪಟ್ನೆ ಚೋಡ ಹಾಕಿಕೊಟ್ರೆ ಮ್ಯಾಗ ಒಂದು ಸ್ವಲ್ಪ ಮಿಕ್ಸರ್ ಇದ್ದು ಅಂದ್ರೆ ಹಾಕಿಕೊಟ್ಬಿಟ್ರೆ ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ. ಸ್ವಲ್ಪ ಈ ಚೋಡಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಆಗ್ಬೇಕ್ರಿ, ಯಾಕಂದ್ರೆ ಉಪ್ಪು ಖಾರ ಜಾಸ್ತಿ ಆಯ್ತಂದ್ರೆ ಅದು ಟೇಸ್ಟ್ ಕೊಡ್ತಾವು, ಮಸ್ತ್ ಆಕಾವು. ಕಲರ್ ಇನ್ನ ಕೆಂಪು ಬರ್ತಿತ್ರಿ ಫ್ರೆಂಡ್ಸ, ಯಾಕಂದ್ರೆ ಸ್ವಲ್ಪ ಅದು ಖಾರ ಹಳಿ ಖಾರ ಐತಿ, ಹಳಿ ಖಾರ ಅದ ಅಂತಂದು ಸ್ವಲ್ಪ ಅದು ಖಾರ ಡಿಮ್ ಹಾಕದಲ್ರಿ, ಸ್ವಲ್ಪ ದಿನ ಇಡೋಣ, ಹಂಗಾಗಿ ಅದು ಸ್ವಲ್ಪ ಖಾರ ಡಿಮ್ ಆಗ್ಯದ ನೋಡ್ರಿ. ಫಸ್ಟ್ ಈ ಖಾರ ಕುಟ್ಟಿಸಿದಾಗ ಭಾರಿ ಕೆಂಪು ಹಾಕಿದ್ದು ರೀ ಚೋಡ, ಈಗ ಒಂದು ಸ್ವಲ್ಪ ಖಾರ ಡಿಮ್ ಆಗ್ಯದ ನೋಡ್ರಿ, ಕಲರ್ ಡಿಮ್ ಆಗೈತಿ. ಇಲ್ರಿ ಆದ್ರೂ ಘಮ್ ಅಂತ ಹೇಳಿ ವಾಸ ಬರತ್ತದ ನೋಡ್ರಿ, ಫ್ಲೇವರ್ ಎಷ್ಟು ಮಸ್ತ್ ಬರಾಕತ್ತದ. ಈಗ ನೋಡ್ರಿ ಇಷ್ಟು ರೆಡಿ ಆಯ್ತು ನೋಡ್ರಿ ಚೋಡ. ಇಷ್ಟೇ ನೋಡ್ರಿ ಚೋಡ ಮಾಡೋದು. ಆಮೇಲಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡ್ರಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ.